ಸರ್, ಕರ್ನಾಟಕದಲ್ಲಿ 3 ಲ್ಯಾಂಗ್ವೇಜ್ ಪಾಲಿಸಿ ಏನಿದೆ ಅದನ್ನ ತೆಗಿಬೇಕು ಮತ್ತೆ ಉಳಿಸ್ಕೋಬೇಕು ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ. ಸೊ ಅದ್ರ ಬಗ್ಗೆ ನೀವು ಮಾತನಾಡೋದಾದ್ರೆ? ಒಳ್ಳೆ ಪ್ರಶ್ನೆ ಕೇಳಿದೆ. ಈಗ ನೋಡಿ, ನಮ್ಗೆ ಹಿಂದಿ ಪ್ರಾಮುಖ್ಯತೆ ಯಾವಾಗಲಿಂದ ಬಂತು ಗೊತ್ತಾ? ನಮ್ಗೆ ಈ ಹಿಂದಿ ಪ್ರಾಮುಖ್ಯತೆ ಅಂತ ಯಾವಾಗ ಬಂತು ಗೊತ್ತಾ? ಮುಂಚೆ ಎಲ್ಲ ಈ ರಾಜ್ಯಗಳಿಗೆ ಯಾವುದು ಬಾರ್ಡರ್ ಇರಲಿಲ್ಲ. ಸ್ವತಂತ್ರ ಪೂರ್ವ ಭಾರತದಲ್ಲಿ ಕರ್ನಾಟಕ, ತಮಿಳುನಾಡು, ಆಂಧ್ರ ಅಂತೆಲ್ಲ ಬಾರ್ಡರ್ ಇರಲಿಲ್ಲ. ಎಲ್ಲಾ ಕಡೆನೇ ಇದ್ರು. ಆಗೆಲ್ಲ ರಾಜರ ಆಡಳಿತ ಇತ್ತು. ನಮ್ಮ ರಾಜರು ಅಲ್ಲಿವರೆಗೂ ಆಳ್ತಾ ಇದ್ರು, ಅವ್ರ ರಾಜರು ಬಂದು ಇಲ್ಲಿವರೆಗೂ ಆಳ್ತಾ ಇದ್ರು. ಸೊ ಎಲ್ಲಾ ಕಡೆ ಎಲ್ಲಾ ಭಾಷೆ ಇತ್ತು. ಒಬ್ಬೊಬ್ರು 3-4 ಲ್ಯಾಂಗ್ವೇಜ್ ಎಲ್ಲ ಮಾತಾಡ್ತಾ ಇದ್ರು. ಎಲ್ಲ ಇತ್ತಲ್ಲ. ಈ ಸ್ವತಂತ್ರ ಹೋರಾಟ ಅಂತ ಶುರುವಾಯ್ತಲ್ಲ, ಈ ಸ್ವತಂತ್ರ ಹೋರಾಟ ಅಂತ ಶುರುವಾಗ ಸ್ವತಂತ್ರ ಹೋರಾಟದ ಮಹಾನ್ ನಾಯಕರುಗಳೆಲ್ಲ ಇದ್ದಿದ್ದೇ ನಾರ್ತ್ ಇಂಡಿಯಾದಲ್ಲಿ. ಯಾಕೆಂದ್ರೆ ಅವ್ರಿಗೆ ಅದು ಸ್ವತಂತ್ರ ಅನ್ನೋದು ತುಂಬಾ ಅತ್ಯಂತ ಜರೂರತ್ತಾಗಿ ಬೇಕಾಗಿದ್ದು. ಸೌತ್ ಇಂಡಿಯಾದಲ್ಲಿ, ಎಸ್ಪೆಷಲಿ ನಾವು ಮೈಸೂರು ದೇಶದಲ್ಲಿ, ನಮ್ಮ ಮಹಾರಾಜರ ಆಡಳಿತದಲ್ಲಿ ನಾವೆಲ್ಲ ಬಹಳ ಸುಖವಾಗಿದ್ವಿ. ಇಲ್ಲಿ ಯಾವ ಸ್ವತಂತ್ರ ಹೋರಾಟನೂ ನಡೀಲಿಲ್ಲ. ನಮ್ಮ ಮೈಸೂರು ದೇಶದಲ್ಲಿ ಯಾವ ಸ್ವತಂತ್ರ ಹೋರಾಟನೂ ನಡೀಲಿಲ್ಲ. ಇಲ್ಲಿ ಮೈಸೂರು ಚಲೋ ಅಂತ ನಡೀತು, ಆಯ್ತಾ? ಅದು ಇನ್ನೊಂದು ಬೇರೆ ವಿಚಾರ. ಹಂಗಾಗಿ ನಮ್ಗೇನು ಈ ಸ್ವತಂತ್ರ ಹೋರಾಟ ಬೇಕು ಅನ್ನೋದೇನಿರಲಿಲ್ಲ. ಇಲ್ಲೆಲ್ಲ ನಾವು ಮಹಾರಾಜಗಳ ಕೈ ಕೆಳಗೆ, ಇಲ್ಲೆಲ್ಲ ಈ ದಕ್ಷಿಣ ಭಾರತದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಇದ್ದವರೆಲ್ಲ ಹೆಚ್ಚು ಕಡಿಮೆ ಚೆನ್ನಾಗೇ ನೋಡ್ಕೊಂಡಿದ್ರು. ಹಂಗಾಗಿ ನಮ್ದೆಲ್ಲ ನಡೀತಾ ಇತ್ತು. ಆದರೆ ನಾರ್ತ್ ಇಂಡಿಯಾದಲ್ಲಿ ಇದೇ ಸೀನ್ ಇರಲಿಲ್ಲ. ಅಲ್ಲಿ ಭೂಮಾಲಿಕರ ದಬ್ಬಾಳಿಕೆ ಇತ್ತು, ಬಹಳ ಶೋಷಣೆ ಇತ್ತು, ಗುಲಾಮಿ ಪದ್ಧತಿ ಅಂತೂ ಬಹಳ ಹೀನಾಯ ಸ್ಥಿತಿಯಲ್ಲಿತ್ತು. ಸೊ ಹಾಗಾಗಿ ಅವರು ಇದನ್ನೆಲ್ಲ ತೆಗಿಬೇಕು, ಸ್ವತಂತ್ರ ತರಬೇಕು. ಸ್ವತಂತ್ರ ತರೋದೊಂದ್ರಲ್ಲಿ ಏನ್ ಗೊತ್ತಾ? ಬ್ರಿಟಿಷರನ್ನ ಭಾರತದಿಂದ ಓಡಿಸ್ಬೇಕು ಅನ್ನೋದು ಒಂದೇ ಒಂದಲ್ಲ. ಇಲ್ಲಿನ ಈ ಭೂಮಾಲಿಕತ್ವ, ಈ ಪಾಳೆಗಾರಿ ಪದ್ಧತಿ, ಜಮೀನ್ದಾರಿ ಪದ್ಧತಿ, ಇವನ್ನೆಲ್ಲ ಕಿತ್ತಾಕ್ಬೇಕು. ಎಲ್ಲರ ಸಂಪತ್ತಿನ ಸಮಾನ ಹಂಚಿಕೆ ಆಗ್ಬೇಕು. ಎಲ್ರಿಗೂ ಒಂದೇ ಅಂತ ತರಬೇಕು. ಯಾಕಂದ್ರೆ ಅವಾಗೆಲ್ಲ ಇಲ್ಲಿ ಇವಾಗ ಏನ್ ಅಸ್ಪೃಶ್ಯರು ಅಂತೀವಿ, ಅವ್ರನ್ನೆಲ್ಲ ಊರು ಹೊರಗಡೆ ಇಟ್ಬಿಟ್ಟಿದ್ರು. ಅವ್ರಿಗೆ ಸ್ಕೂಲು, ಕಾಲೇಜು, ಇನ್ನೊಂದು ಮತ್ತೊಂದು ರಸ್ತೆ, ಇನ್ನೊಂದು ಯಾವ ಫೆಸಿಲಿಟಿ ಸಹ ಅವ್ರಿಗಿರ್ಲಿಲ್ಲ. ಅದನ್ನೆಲ್ಲ ಒಂದು ಮಾಡ್ಬೇಕು, ಎಲ್ರೂ ಒಂದೇ ತರ ನೋಡ್ಬೇಕು ಅನ್ನೋದಕ್ಕೆ ಸ್ವತಂತ್ರ ಬೇಕು ಅಂತ ಅಂದಿದ್ದು. ಇದು ಒಟ್ಟಾರೆ ಸ್ವಾತಂತ್ರ್ಯದ ಆಶಯ, ಬರೀ ಬ್ರಿಟಿಷರನ್ನ ಓಡಿಸೋದಲ್ಲ. ಅದು ನಾರ್ತ್ ಇಂಡಿಯಾದಲ್ಲಿ ಕಂಪ್ಯಾರಿಟಿವ್ಲಿ ತುಂಬಾ ಜಾಸ್ತಿ ಇತ್ತು. ಸ್ವತಂತ್ರ ಹೋರಾಟದ ಕಿಚ್ಚು ಸಹ ಅಲ್ಲಿಂದನೇ ಶುರುವಾಯಿತು. 1857 ಸ್ವತಂತ್ರ ಸಂಗ್ರಾಮ ಶುರುವಾಗಿದ್ದು ನಾರ್ತ್ ಇಂಡಿಯಾದಿಂದ. ನಮ್ಗಿಲ್ಲಿ ಬರೋವ್ರಿಗೆ ಸ್ವತಂತ್ರ ಹೋರಾಟದ 1857 ಹೋರಾಟ ಇಲ್ಲಿಗೆ ಬರೋವ್ರಿಗೆ 11 ತಿಂಗಳಾಗಿತ್ತು. ನಮಗೆ ಮದ್ರಾಸಲ್ಲಿ ಶುರು ಆಗೋದಕ್ಕೆ, ಅಲ್ಲಿ ಶುರು ಆಗಿದ್ದಕ್ಕೆ, ಇಲ್ಲಿ ಶುರು ಆಗಿದ್ದಕ್ಕೆ ಹೆಚ್ಚು ಕಡಿಮೆ 1 ವರ್ಷ ಆಗೋಗಿತ್ತು. ಇಲ್ಲಿ ನಿಧಾನಕ್ಕೆ ಕಾವು ಹತ್ತುತ್ತದೆ. ನಾರ್ತ್ ಇಂಡಿಯಾದಿಂದ ಬಂದ್ರಲ್ಲ, ಇದನ್ನ ಈ ಸ್ವತಂತ್ರ ಹೋರಾಟ ಇಡೀ ಭಾರತಾದ್ಯಂತ ವಿಸ್ತರಿಸಬೇಕು ಅಂತ ಈ ನಾರ್ತ್ ಇಂಡಿಯಾದಿಂದ ಈ ಕಡೆ ಬಂದಂತ ಈ ಸ್ವತಂತ್ರ ಹೋರಾಟಗಾರರು ಅವ್ರು ಬಂದು ಇಲ್ಲಿ ಭಾಷಣ ಮಾಡಬೇಕಾದ್ರೆ ಯಾರಿಗಾರು ಹಿಂದಿ ಬರ್ಬೇಕಲ್ಲ ಅಲ್ವಾ? ಅವಾಗ ಹಿಂದಿ ಕಲೀರಿ ಅಂತ ಶುರುವಾಯ್ತಿದ್ದು. ಹಿಂದಿ ಕಲೀರಿ, ಹಿಂದಿ ಕಲಿತ್ರೆ ನಾರ್ತ್ ಇಂಡಿಯಾ ಜೊತೆ ಸಂವಹನ ಸಾಧ್ಯ ಆಗುತ್ತೆ ಅಂತ ಶುರುವಾಯ್ತು. ಬೆಂಗಳೂರಿಗೆ ಮೊದಲನೇ ಬಾರಿ ಗಾಂಧೀಜಿ ಬಂದಾಗ ನನ್ನ ಈ ಭಾಷಣ ಅರ್ಥ ಯಾರಿಗಾಗುತ್ತೆ ಅನ್ನೋದು ಅವ್ರಿಗೆ ಬಹಳ ದೊಡ್ಡ ಚಿಂತೆ ಆಗಿತ್ತು. ನಮ್ಮ ಪ್ರಾತಸ್ಮರಣೀಯರಾದಂಥ ಎಚ್ ನರಸಿಂಹಯ್ಯನವರು ಗಾಂಧಿವಾದಿಗಳು, ನಮಗೆಲ್ಲ ಚೆನ್ನಾಗಿ ಗೊತ್ತಿದೆಯಲ್ಲ. ಅವ್ರು ಗಾಂಧೀಜಿಗೆ ತುಂಬಾ ಹತ್ರ ಆಗಿದ್ದೇ ಅವರು 5-6ನೇ ಕ್ಲಾಸಲ್ಲಿ ಇದ್ದಾಗ ಮಾತಾಡಿದಂತ ಹರಕು ಮರುಕು ಹಿಂದಿಯಿಂದ. ನ್ಯಾಷನಲ್ ಕಾಲೇಜಲ್ಲಿ ಗಾಂಧೀಜಿಯವ್ರ ಭಾಷಣಕ್ಕೆ ಬಂದಿದ್ದಾಗ ಬಾಲಕ ಎಚ್ ನರಸಿಂಹಯ್ಯನವರು ಒಬ್ರು ಅವ್ರ ಭಾಷಣ ಕೇಳಿದವರು. ಆಗ ಗಾಂಧೀಜಿನ ಮಾತಾಡಿಸ್ತಾರೆ ಹರಕು ಮುರುಕು ಹಿಂದಿನಲ್ಲಿ. ಗಾಂಧೀಜಿ ಕೇಳ್ತಾರೆ, ನಾನು ಮಾತಾಡ್ತಾ ಇರೋದು ನಿಂಗೆ ಅರ್ಥ ಆಗುತ್ತಾ ಅಂದ್ರೆ, ನನ್ಗೆ ಸ್ವಲ್ಪ ಅರ್ಥ ಆಗುತ್ತೆ ಅಂದಾಗ ಬೆಂತಟ್ಟಿ ಅವನನ್ನು ಗುರ್ತಿಸಿಟ್ಕೊಂಡ್ಬಿಡ್ತಾರೆ. ಗಾಂಧೀಜಿ ಬಂದಾಗ್ಲೆಲ್ಲ ಮಾತಾಡಿಸ್ತಾ ಇರ್ತಾರೆ. ಜಸ್ಟ್ ಬಿಕಾಸ್ ನರಸಿಂಹಯ್ಯಂಗೆ ನೋಸ್ ಹಿಂದಿ, ಅವರು ಗಾಂಧೀಜಿಯವರು ಬಹಳ ಕ್ಲೋಸ್ ಆಗಕ್ಕೆ ಹಿಂದಿ ಒಂದು ಪ್ರಮುಖ ಕಾರಣ ಆಗ್ಬಿಡುತ್ತೆ. ಇದು ಎಲ್ಲ ಕಡೆ ಹರಡುತ್ತೆ. ಹಿಂದಿ ನಮಗ್ ಬಂದುಬಿಟ್ರೆ ನಾವು ಮೇಲಿನವ್ರಿಗೆ ಹತ್ರ ಆಗ್ಬೋದು. ಇದು ಶುರು ಆಗ್ಬಿಡುತ್ತೆ ಎಲ್ಲರ ತಲೆಯಲ್ಲಿ. ಆಮೇಲೆ 47 ಬಂತು, ಸ್ವತಂತ್ರ ಬಂತು. ಡೆಲ್ಲಿ ಯಾವಾಗ ಕ್ಯಾಪಿಟಲ್ ಸಿಟಿ ಆಯ್ತು, ಕೇಂದ್ರ, ಅದು ಪವರ್ ಸೆಂಟರ್ ಆಗೋಯ್ತು, ಕೇಂದ್ರ ಸ್ಥಾನ, ಶಕ್ತಿ ಕೇಂದ್ರ ಆಗೋಯ್ತು. ಸೊ ಶಕ್ತಿ ಕೇಂದ್ರಕ್ಕೆ ನೀವು ತಲುಪಬೇಕು ಅಂದ್ರೆ ಹಿಂದಿ ಕಲಿಬೇಕು ಅಂತ ಆಯ್ತು. ಹಿಂದಿ ಕಲೀರಿ, ಹಿಂದಿ ಕಲೀರಿ ಅಂತ ಎಲ್ಲ ಕಡೆ ಹಿಂದಿ ಪ್ರಚಾರ. ಅವ್ರು ಹಿಂದಿ ಪ್ರಚಾರ ಸಭೆಗಳನ್ನು ಶುರು ಮಾಡಿದ್ರು ಎಲ್ಲಾ ಕಡೆ. ನಾವು ಚಿಕ್ಕವರಾಗಿದ್ದಾಗ ಹಿಂದಿ ಪ್ರಚಾರ ಸಭೆಗೆ ಹೋಗಿ ಹಿಂದಿ ಕಲ್ತಿದೀವಿ ನಾವೆಲ್ಲ. ಹಿಂದಿ ಪ್ರಚಾರ ಸಭೆ ಶುರು ಮಾಡಿದ್ರೆ ಎಲ್ಲ ಕಡೆ ಹಿಂದಿ ಪ್ರಚಾರ ಸಭೆ ಫ್ರೀ ಆಗಿ ಹೇಳ್ಕೊಡೋರು ಹಿಂದಿ. ಸೊ ಎಲ್ಲ ಕಲ್ತ್ಬಿಟ್ಟು ಹಿಂದಿನ ರಾಷ್ಟ್ರ ಭಾಷೆ ಅಂತ ಮಾಡೋಣ ಅಂತ ರಾಷ್ಟ್ರ ಭಾಷಾ ಅಂತಾನೆ ಒಂದು ಸಬ್ಜೆಕ್ಟ್ ಇಟ್ಬಿಟ್ಟಿದ್ರು. ನಮಗೆಲ್ಲ ಆಗ ತಲೆಯಲ್ಲಿ ತುಂಬಿಟ್ಟಿದ್ರು ಹಿಂದಿ ರಾಷ್ಟ್ರ ಭಾಷೆ ಅಂತ. ಹಿಂದಿ ಈಸ್ ನಾಟ್ ಎ ನ್ಯಾಷನಲ್ ಲ್ಯಾಂಗ್ವೇಜ್. ಅದಿಲ್ಲಿ ಸಂವಿಧಾನದಲ್ಲಿ ಇಲ್ಲ. ಸಂವಿಧಾನದಲ್ಲಿ 20-25 ಭಾಷೆ, 30 ಭಾಷೆ ಈ ಲ್ಯಾಂಗ್ವೇಜ್ಗಳು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿವೆ ಅಂತ ಇದೆ ಹೊರತು ಹಿಂದಿಯೇ ರಾಷ್ಟ್ರ ಭಾಷೆ ಅಂತ ಎಲ್ಲೂ ಇಲ್ಲ. ಆದರೆ ಈ ನಾರ್ತ್ ಇಂಡಿಯಾದವರು ತಮ್ಮ ಸಂವಹನಕ್ಕೆ ಅನುಕೂಲವಾಗ್ಲಿ, ತಮ್ಮ ಹೋರಾಟಕ್ಕೆ ಅನುಕೂಲವಾಗ್ಲಿ ಅಂತ ಹಿಂದಿನ ಈ ಕಡೆ ತಂದರು. ಹಾಗೆಲ್ಲ ಈ ನಮ್ಮ ಸೌತ್ ಇಂಡಿಯನ್ಸ್ಗೂ ಹಿಂದಿ ಬಹಳ ಪ್ರಮುಖವಾಗಿತ್ತು. ಯಾಕೆ ಅಂತಂದ್ರೆ ಆಗ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಶುರುವಾಗಿದ್ದೆ ನಾರ್ತ್ ಇಂಡಿಯಾದಲ್ಲಿ. ಬಾಂಬೆ ಅವತ್ತಿನ ನಮ್ಮೆಲ್ಲರಿಗೂ ರೋಮ್ ತರ, ಆಲ್ ರೋಡ್ಸ್ ಲೀಡ್ ಟು ರೋಮ್ ಅಂದಂಗೆ ಎಲ್ಲ ದಾರಿಗಳು ಬಾಂಬೆಗೆ ಹೋಗ್ತಾ ಇತ್ತು, ಎಲ್ಲ ಟ್ರೈನ್ಗಳು ಬಾಂಬೆಗೆ ಹೋಗ್ತಾ ಇತ್ತು. ಯಾವ್ದಾದ್ರು ಒಂದು ಕೆಲಸ ಸಿಗುತ್ತೆ ಅನ್ನೋದು ಜನಜನಿತವಾಗಿ ಹೋಗಿತ್ತು. ಬಾಂಬೆಗೆ ಹೋಗ್ಬೇಕು ಅಂದ್ರೆ ಹಿಂದಿ ಬೇಕು ಅಂತಿತ್ತು. ಈಗ ಕಾಲ ಬದಲಾಗಿದೆ, ಎಲ್ಲ ರೋಡ್ಸು
ಬೆಂಗಳೂರಿಗೆ ಬರ್ತಾ ಇದೆ. ಜಗತ್ತಿನ ಎಲ್ಲ ರಸ್ತೆಗಳು ಬೆಂಗಳೂರನ್ನ ತಲುಪುತ್ತವೆ, ಜಗತ್ತಿನ ಎಲ್ಲ ವಿಮಾನಗಳು ಬೆಂಗಳೂರಿನಲ್ಲಿ ಬಂದು ಇಳಿತವೆ. ಸೊ ಜನ ಕನ್ನಡ ಕಲಿಬೇಕು. ಇಲ್ಲಿ ಹಿಂದಿ ಅಲ್ಲ, ಇಲ್ಲಿ ಕನ್ನಡ ಕಲಿಬೇಕು. ನಾವು ಅಲ್ಲಿ ಹೋದಾಗ ಹೆಂಗೆ ಹಿಂದಿ ಕಲ್ತು ಮಾತಾಡಿದ್ವು, ನಾನು ಸೌದಿ ಅರೇಬಿಯಾಗೆ ಹೋಗಿ ಅರಬಿ ಕಲ್ತು ಅವ್ರ ಜೊತೆ 20 ವರ್ಷ ಕೆಲಸ ಮಾಡಿ ಬಂದೆ. ಹಂಗೆ ಅವ್ರು ಇಲ್ಲಿಗೆ ಬಂದಾಗ ಕನ್ನಡ ಕಲ್ತು ನಮ್ಮ ಜೊತೆ ಕೆಲಸ ಮಾಡಬೇಕು, ನಾವು ಅವ್ರ ಜೊತೆ ಹಿಂದಿಲಿ ಕೆಲಸ ಮಾಡಬೇಕು ಅಲ್ವಾ? ಸೊ ಹಾಗಾಗಿ ಇದನ್ನ ಮಕ್ಕಳು ಈಗ ನೋಡಿ, ಮಕ್ಕಳನ್ನ ಈಗಲಿಂದನೇ ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ಹಿಂದಿ ಕಲಿಸೋ ಅಂತ ಹುನ್ನಾರ ದಯವಿಟ್ಟು ಬೇಡಿ. ಈ 3 ಲ್ಯಾಂಗ್ವೇಜ್ ಪಾಲಿಸಿ ಅಂತ ಏನಿದೆ ಅದು ತೆಗೆದು 2 ಲ್ಯಾಂಗ್ವೇಜ್ ಪಾಲಿಸಿ. ನೀವು ತಿಳ್ಕೊಂಡಿರ್ಬೋದು ಏನು, ಈಗ ಇಡೀ ಭಾರತಾದ್ಯಂತ ಮುಕ್ಕಾಲು ಭಾರತ ಹಿಂದಿ ಕಲ್ತ್ಬಿಟ್ಟಿದೆ. ಇಲ್ಲಿ ನಾವೇನೋ ಕರ್ನಾಟಕ, ಆಂಧ್ರ, ತಮಿಳ್ನಾಡು ಅವ್ರ 2-3 ರಾಜ್ಯ ಕಲ್ತ್ಬಿಟ್ರೆ ಇಡೀ ಭಾರತಾದ್ಯಂತ ಇಲ್ಲಿ ಎಲ್ಲ ಹಿಂದಿ ಕಲ್ತ್ಬಿಡ್ತಾರೆ ಅಂತ ನಿಮ್ಮ ಮನಸ್ಸಲ್ಲಿ ಇರ್ಬೋದು. ಅದು ಸುಳ್ಳು. ನಾನು ಪಂಜಾಬ್ಗೆ ಹೋಗಿದ್ದೀನಿ, ನಾನು ಗುಜರಾತ್ಗೆ ಹೋಗಿದ್ದೀನಿ, ನಾನು ಎಲ್ಲ ಕಡೆ ಹೋಗಿದ್ದೀನಿ. ಎಲ್ಲ 2 ಲ್ಯಾಂಗ್ವೇಜ್ ಪಾಲಿಸಿ. ಗುಜರಾತಲ್ಲೂ ಗುಜರಾತಿ, ಇಂಗ್ಲೀಷು. ಪಂಜಾಬಲ್ಲಿ ಪಂಜಾಬಿ, ಇಂಗ್ಲೀಷು. ಹಿಂದಿಯ ಸುಳಿವು ಎಲ್ಲೂ ಇಲ್ಲ, ಯಾವ ಬೋರ್ಡಲ್ಲೂ ಇಲ್ಲ. ಎಂಥ ಹೈವೇ ಆಗಲಿ, ಎಂಥ ರೈಲ್ವೆ ಸ್ಟೇಷನ್ ಆಗಲಿ, ಎಂಥ ಮೈಲ್ ಸ್ಟೋನ್ ಆಗಲಿ, ಎಲ್ಲೂ ಹಿಂದಿ ಇಲ್ಲ. ನಮ್ಮಲ್ಲಿ ಯಾಕೆ? ಯಾವ ಮೆಟ್ರೋ ಸ್ಟೇಷನಲ್ಲೂ ಇಲ್ಲ. ನಾನು ಎಲ್ಲ ಕಡೆ ಓಡಾಡಿದ್ದೀನಿ, ಭಾರತಾದ್ಯಂತ ನಾನು ಓಡಾಡಿದ್ದೀನಿ. ಎಲ್ಲೂ ನನಗೆ ಇಂಗ್ಲೀಷು ಮತ್ತು ಸ್ಥಳೀಯ ಭಾಷೆ ಬಿಟ್ಟರೆ ಹಿಂದಿ ಕಾಣಲಿಲ್ಲ. ನಮ್ಮಲ್ಲಿ ಯಾಕೆ 3 ಲ್ಯಾಂಗ್ವೇಜು? ಯಾಕೆಂದರೆ ನಮ್ಮ ರಾಜಕೀಯ ನಾಯಕರು ತಮ್ಮ ಅಧಿಕಾರದ ತೆವಲಿಗೆ, ಐ ರಿಪೀಟ್, ತಮ್ಮ ಅಧಿಕಾರದ ತೆವಲಿಗೆ ಈ 3 ಲ್ಯಾಂಗ್ವೇಜ್ ಪಾಲಿಸಿಗೆ ಸೈನ್ ಹಾಕಿದ್ದಾರೆ. ಅವ್ರ ತೆವಲು ಮುಗೀತು, ಅವ್ರ ತೀಟೆ ತೀರ್ತು. ಈಗ ಇದು ನಮಗೆ ಬೇಡ. ಕನ್ನಡಿಗರ ನೀಡ್ ಆಫ್ ದಿ ಅವರ್ 2 ಲ್ಯಾಂಗ್ವೇಜ್ ಪಾಲಿಸಿ. ಇಲ್ಲಿಗೆ ಬಂದವನು ಕನ್ನಡ ಕಲೀಲೇಬೇಕು, ಪೀರಿಯಡ್. ಅವ್ನಿಗೆ ಬೇರೆ ಆಪ್ಷನ್ನೇ ಇಲ್ಲ. ಬೆಂಗಳೂರಲ್ಲಿ ನೀನು ಸೆಟ್ಲ್ ಆಗಬೇಕಾ, ಕನ್ನಡ ಕಲೀಲೇಬೇಕು. ಕನ್ನಡ ಕಲಿಯಲ್ಲ, ಬೆಂಗಳೂರಲ್ಲೇ ಇರ್ತೀನಿ ಅನ್ನೋ ದುರಹಂಕಾರಿಗಳಿಗೆ ನಾವು ಕನ್ನಡ ಕಲಿಸ್ಬೇಕಾಗಿದೆ. ವಲಸೆಯನ್ನು ತಡಿಬೇಕಾಗಿದೆ ಮೊದಲನೇದಾಗಿ. ಈ ವಲಸೆ ತಡೆಯೋಕ್ಕೆ ಏನು ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ. ನಾವೀಗ ನಮಗೆ ತಕ್ಷಣದ ಜರೂರತ್ತೇನು, ಈ ವಲಸೆ ಬಂದು ಇಲ್ಲಿ ಬಿದ್ದೋಗಿದ್ದಾನಲ್ಲ ಅವನು ಕನ್ನಡ ಕಲಿಸೋದು. ಅವನು ಕನ್ನಡ ಕಲಿಸ್ಬೇಕು ಅಂದರೆ 2 ಲ್ಯಾಂಗ್ವೇಜ್ ಪಾಲಿಸಿ ಬರಲೇಬೇಕಣಮ್ಮ. ಹಿಂದಿ ಇಲ್ಲಿಂದ ತೆಗಿಬೇಕು. ನೀನು ಮೆಟ್ರೋ ಸ್ಟೇಷನಲ್ಲಿ ನಾಲ್ಕು ಸಂದ್ರ ಅಂತ ಇಂಗ್ಲೀಷು, ಹಿಂದಿ, ಕನ್ನಡದಲ್ಲಿ ಬರಿತಿದ್ರೆ ಅವನು. ಈಗ ಮೊದಲು ಕನ್ನಡದಲ್ಲಿದೆ, ಆಮೇಲೆ ಇಂಗ್ಲೀಷಲ್ಲಿದೆ, ಆಮೇಲೆ ಹಿಂದಿಲಿದೆ. ನಿಧಾನಕ್ಕೆ ಮೊದಲು ಹಿಂದಿ ಬರುತ್ತೆ, ಆಮೇಲೆ ಇಂಗ್ಲೀಷ್ ಬರುತ್ತೆ, ಕೊನೆಯಲ್ಲಿ ಕನ್ನಡ. ಎಷ್ಟೋ ಪೋಸ್ಟ್ ಆಫೀಸ್ಗಳಲ್ಲಿ ನಾನು ನೋಡಿದ್ದೀನಿ, ಮೊದಲು ಹಿಂದಿಲಿರುತ್ತೆ, ಆಮೇಲೆ ಇಂಗ್ಲೀಷಲ್ಲಿ, ಆಮೇಲೆ ಕನ್ನಡದಲ್ಲಿ. ಎಷ್ಟೋ ಬೋರ್ಡ್ಗಳಲ್ಲಿ ನಾನು ತೋರಿಸ್ತೀನಿ. ನಮ್ಮ ರಾಜ್ಯದಲ್ಲಿ ನಮ್ಮ ಭಾಷೆ 3ನೇ ಸ್ಥಾನಕ್ಕೆ ಇಳಿಯುತ್ತೆ. ದುರಂತ ಅಲ್ವೇ ಇದು? ಅದಾಗಬಾರ್ದು. ಸೊ 2 ಲ್ಯಾಂಗ್ವೇಜ್ ಪಾಲಿಸಿ ಬೇಕು. ನಮ್ಮೆಲ್ಲರಿಗೂ 2 ಲ್ಯಾಂಗ್ವೇಜ್ ಪಾಲಿಸಿ ಬೇಕು. ಇಡೀ ಕರ್ನಾಟಕಕ್ಕೆ 2 ಲ್ಯಾಂಗ್ವೇಜ್ ಪಾಲಿಸಿ ಬೇಕು. ಕರ್ನಾಟಕ ಇಡೀ ದೇಶವೆಲ್ಲ ಮಾತಾಡುವಂಥ ಭಾಷೆ ಒಂದೇ ಒಂದು ಭಾಷೆ ಅನ್ನೋದು ಈ ಮೊದಲನೇದಾಗಿ ಈ ದೇಶವನ್ನು ಇನ್ನೊಂದು ದೇಶಕ್ಕೆ ಹೋಲಿಸೋದೇ ದೊಡ್ಡ ತಪ್ಪು. ಅತ್ಯಂತ ವೈವಿಧ್ಯಮಯವಾದಂಥ ದೇಶ ಇದು. ಎವರಿ 25-30 ಕಿಲೋಮೀಟರ್ಸ್ಗೆ ಊಟ ಚೇಂಜ್ ಆಗುತ್ತೆ, ಬಟ್ಟೆ ಚೇಂಜ್ ಆಗುತ್ತೆ, ಭಾಷೆ ಚೇಂಜ್ ಆಗುತ್ತೆ. ಕನ್ನಡನೇ ಎಷ್ಟು ಥರ ಮಾತಾಡಲ್ವೇನೋ ನಾವು? ಬೆಳಗಾವಿಯವ್ರೊಂಥರ, ಕಲಬುರ್ಗಿಯವ್ರೊಂಥರ, ಮೈಸೂರಿನವ್ರೊಂಥರ ಮಾತಾಡಲ್ವೇ? ಮಂಡ್ಯದವ್ರೊಂಥರ ಮಾತಾಡಲ್ವೇ? ಕನ್ನಡನೇ ಮಾತಾಡುವ ಆ ಥರ ಎಲ್ಲರೂ ಒಂದೇ ಭಾಷೆ ಮಾತಾಡಿ ಅನ್ನೋದು ಸಾಧ್ಯವಿಲ್ಲ. ಇಲ್ಲಿ ಒಂದೇ ದೇವರು ಇಲ್ಲ, ಒಂದೇ ಭಾಷೆಯೂ ಇಲ್ಲ, ಒಂದೇ ಊಟವೂ ಇಲ್ಲ. ಹೌದಾ? ಒಂದೇ ಇಡ್ಲಿ ಚಾಮರಾಜನಗರದಲ್ಲಿ ಒಂಥರ, ಬೆಂಗಳೂರಲ್ಲಿ ಒಂಥರ, ನಂಜನಗೂಡಲ್ಲಿ ಒಂಥರ ಮಾಡಲ್ವೇ? ಸೊ ಹಂಗಾಗಿ ಒಂದೇ ಭಾಷೆ ಎಲ್ಲಿಂದ ಮಾತಾಡೋಣ? ಸಾಧ್ಯವಿಲ್ಲ. 2 ಲ್ಯಾಂಗ್ವೇಜ್ ಪಾಲಿಸಿ ತನ್ನಿ. ನಿಮ್ಮ ಹತ್ರ ಬೇರೆ ದಾರಿ ಉಳ್ಕೊಂಡಿಲ್ಲ. ಸರ್ಕಾರಗಳೇ ನಿಮ್ಮ ಹತ್ರ ಬೇರೆ ದಾರಿ ಉಳ್ಕೊಂಡಿಲ್ಲ. ಮುಂದಿನ ಸಲ ನೀವು ಓಟ್ ಕೇಳಕ್ಕೆ ಬರ್ತಿರಲ್ಲ, ಆಗ ಇಂಥ ಕ್ವೆಶ್ಚನೇರೆಲ್ಲ ನಾವು ಇಟ್ಕೊಂಡು ಕೇಳ್ತೀವಿ. 2 ಲ್ಯಾಂಗ್ವೇಜ್ ಪಾಲಿಸಿ ಯಾವಾಗ ತರ್ತೀರಾ? ಅದರಲ್ಲಿ ಒಂದು ಕ್ವಶನ್. ಅರ್ಥ ಆಯ್ತಾ? ಬೇಗ 2 ಲ್ಯಾಂಗ್ವೇಜ್ ಪಾಲಿಸಿ ತನ್ನಿ.